ಅಲ್ಲೇ ಇಟ್ಟಿರ್ತಂದು. ಈಗ ಇಟ್ಟಿದ್ದಾಗ 2-3 ವರ್ಷದಿಂದ ಅಲ್ಲಿ ವಾಲಿಕಾರ್ ಜನಾಂಗದವ್ರು ಬಂದು ಮನೆ ಹಾಕ್ಕೊಂಡು ಅಲ್ಲಿ ವಾಸ ಮಾಡಕತ್ತಾರೆ. ಇವ್ರು ಕಾರ್ಪೊರೇಷನ್ದವ್ರು ಅದಕ್ಕೆ PID ನಂಬರ್ ಕೊಟ್ಟರು. ಇದು ನಾವು ಅವ್ರು PID ನಂಬರ್ ಕೊಡೋಕ್ಕಿಂತ ಮೊದಲೇ ನಾವು ಅವ್ರಿಗೆ ಒಂದು ತಕರಾರು ಅರ್ಜಿ ಕೊಟ್ಟಿದ್ವಿ. ತಕರಾರು ಅರ್ಜಿಗೆ ನೋಟಿಸು ಕೊಟ್ಟರು. ಅವರು ನೋಟಿಸ್ ಹೊರಟು ಸುಮ್ಮನೆ ಆಗಿಬಿಟ್ರು. ಈಗ ಅವ್ರು ಮನೆ ಕಟ್ಕೊಂಡು 1 ಮನೆ ಅಲ್ಲ 3 ಮನೆ ಮಾಡಿದ್ರು. ಈ ಆ 35 ಗುಂಟೆ ಜಾಗದ ನಮ್ಗೆ ಯಾರು ಸತ್ತೂರು ರೈತರು ಯಾರೂ ಬದುಕೊಡಲ್ಲ ಅವರು. ಇದರಿಂದ ಇರ್ತಕ್ಕಂಥ ಸತ್ತೂರಿಗೆ ಇರ್ತಕ್ಕಂಥ ಒಂದೇ ಏಕೈಕ ಜಾಗ, ಆ ಜಾಗನ ಅವರು ಗಮನಿಸಾಕತ್ತಾರೆ. ಅದಕ್ಕೆ ಈ ಪ್ರಾಧಿಕಾರದ ಇವರು ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು ಅದು ಗುಮ್ಮು ಕೊಡೋಂತ ನಾವು ಅನ್ಕೊಂತೀವಿ. ಯಾಕಂದರೆ PID ನಂಬರ್ ಹೆಂಗೆ ಕೊಡ್ತಾರೆ ಅವರು? ಒಂದು ಅನಧಿಕೃತವಾಗಿ ಕಟ್ಟಿರೋಂಥ ಮನೆಯನ್ನು ಅನಧಿಕೃತವಾಗಿ ಇರ್ತಕ್ಕಂಥ ಜಾಗ ಮನೆ ಕಟ್ಟಿದ್ರೆ ಇವರು ಕೊಟ್ಟಿದ್ದ ಮೊದಲು ಘೋರ ಅಪರಾಧ. ಈಗ ನಮ್ಗೆ ಅಲ್ಲಿ ಯಾರಿಗೂ ಇವನ್ನ ಇದಕ್ಕೆ ಸಮುದಾಯ ಭವನ ಬಂದು ಬಿಡಲ್ಲ ಅವರು. ಸರ್ಕಾರ ಕಟ್ಟಿದ ಸಮುದಾಯ ಭವನ, ಅದು ಶಾಸಕರ ಅನುದಾನದಲ್ಲಿ ಕಟ್ಟಿರೋಂಥ ಸಮುದಾಯ ಭವನ. ಆ ಸಮುದಾಯ ಭವನಕ್ಕೂ ಇವ್ರು ಬಂದು ಬಿಡೋಲ್ರು. ಇದೇ ರೀತಿ ಬಿಟ್ಟು ಆ 35 ಗುಂಟೆ ಸುಮಾರು 4-5 ಕೋಟಿ ರೂಪಾಯಿ ಕಿಮ್ಮತ್ತಿನ ಆಸ್ತಿ ಅದು. ಅದಕ್ಕೆ ಹಿಂದೆ ಯಾರು ಕುಮ್ಮಕ್ಕೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ರೈತರಿಗೂ ಬೆಲೆ ಇಲ್ಲ, ಹಿರಿಯರಿಗೂ ಬೆಲೆ ಇಲ್ಲ. ಆ ರೀತಿ ಅವರು ಹಾಳು ಮಾಡಕತ್ತಾರೆ. ಅದನ್ನು ಇವ್ರು ಇಮಿಡಿಯೇಟಾಗಿ ತೆರವುಗೊಳಿಸ್ಬೇಕು. ಅದನ್ನು ಸಾರ್ವಜನಿಕ ಮೊದಲನ್ನ ತಮ್ಮ ಹೆಸರು ಹಚ್ಕೊಳ್ಳೋ ಕಾರ್ಪೊರೇಷನ್ ಹೇಳ್ತಾರೆ, ಅವ್ರು ಹಚ್ಕೊಂಡು ಆಮೇಲೆ ನಮಗೆ ಅದನ್ನು ಸಾರ್ವಜನಿಕ ಉಪಯೋಗ ಕೊಡಲಿ. ಯಾರೊಬ್ಬ ಸಂಘ ಸಂಸ್ಥೆಗೆ ಬೇಡ, ಯಾವೊಬ್ಬ ಇದಕ್ಕೂ ಬೇಡ, ರೈತರಿಗೂ ಬೇಡ. ಇಡೀ ಊರಿಗೆ ಅನುಕೂಲ ಆಗುವಂಥ ಈಗ ಸಮುದಾಯ ಭವನ ಐತಿ, ಅದ್ರ ಜೊತೆ ಒಂದು ದನ ದವಾಖಾನೆ ಆಗಬೇಕು, ಒಂದು ಅಂಗನವಾಡಿ ಆಗಬೇಕು ಅಂತ ನಾವು ವಿಚಾರ ಇಟ್ಕೊಂಡೀವಿ. ಉಪಯೋಗ ಐತೆ ಸಾರ್ವಜನಿಕ. ಈ ಸಾರ್ವಜನಿಕ ಉಪಯೋಗ ಮಾಡೋಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕಾರೆ ಈ ಅಧಿಕಾರಿಗಳು ಅದಕ್ಕೆ ನಮಗೆ. ಈಗ ನಾವು ಈಗಾಗಲೇ 3 ವರ್ಷದಿಂದ ಇದು ಫೈಟ್ ಮಾಡಿ ಸಾಕಾಗಿ ಈಗ 2 ತಿಂಗಳಿಂದ ಸತತ ಬೆನ್ನತ್ತೇವಿ. ಇವ್ರು ಯಾವುದಕ್ಕೂ ನಮ್ಗೆ ಹಾಲು ಮಾಡಲಿಲ್ಲ. ಅದಕ್ಕೆ ಇವತ್ತು ಅನಿವಾರ್ಯವಾಗಿ ನಾವು ಸತ್ತೂರಿಂದ ಟ್ರ್ಯಾಕ್ಟರ್ ಸೆಕೆಂಡ್ಗಳಿಗೆ ಬಂದು ನಾವು ಇವತ್ತಿಲ್ಲಿ ಟ್ರ್ಯಾಕ್ ಮಾಡಕತ್ತೇವೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಹೇಳಾರೆ, ಇನ್ನು 15 ದಿವಸ ನಾವು ಕುಲ್ಲ ಮಾಡಿಕೊಡ್ತೇವೆ, ಅದೆಲ್ಲ ಸರಿ ಮಾಡ್ತೇವೆ ಅಂತ ಹೇಳಾರೆ. ಒಂದು ವೇಳೆ ಇವರು ಇನ್ನು 15 ದಿವಸ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡೋವ್ರೆ, ರಸ್ತೆ ಮಾಡೋವ್ರೆ, ಕಾರ್ಪೊರೇಷನ್ ಮುತ್ತಿಗೆ ಹಾಕೋವ್ರೆ. ಯಾಕಂದ್ರೆ ನಾವು ಇವತ್ತು ಬರೀ ಇಲ್ಲಿ ಮನೆಗಿದ್ದು ರೈತರ ರಕ್ಷಾ ಬಂದೇವೆ. ಇನ್ನು ಬಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಹಿತ ಬಂದು ಇಲ್ಲಿ ಹಾಕೊಂಡ್ರವ್ರನ್ನೇ. ಇದನ್ನು ಎಚ್ಚರಿಕೆ ಅಂತ ಅವ್ರು ಭಾವಿಸ್ಕೊಂಡು ನಮ್ಮ ಕೆಲಸವನ್ನು ಆದಷ್ಟು ಮಾಡಿಕೊಡ್ಬೇಕು. ನಮ್ಗೆ ಆ ಜಾಗನ ಸಾರ್ವಜನಿಕವಾಗಿ ಬಿಟ್ಟು ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ನನ್ನ ಹೆಸರು ಚನ್ನಬಸಪ್ಪ ಕಾಡಣ್ಣವ್ರಂತ. ಈ ಒಂದು ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಇವಾಗ ನಿರಾಕರಣೆ ನಾವು ಇವತ್ತು ಮಾಡಿದ್ದೀವಿ, ಇಷ್ಟೊತ್ತಿಗೆ ನಿರಾಕರಣೆ ಮಾಡಿದ್ದಾರೆ. ನಾವು ಈಗ ನಿರಾಕರಣೆ ಮಾಡಿದ ತಕ್ಷಣ ಅದು ಕೊನೆ ಅಂತಲ್ಲ. ಅಲ್ಲ ನಾನು ಬರ್ತಿತ್ತು. ಆ ನಂತರ ಅದು ಲೋಕಲ್ ವೆಹಿಕಲ್ಗಳಿಗೆ ಅಥವಾ ಬಸ್ಗಳಿಗೆ ಏನು ಸಮಸ್ಯೆ ಆಗಿದೆ ಅಂದರೆ ಅವತ್ತು ಆ ಕಡೆ ಎಲ್ಲ ಹಳ್ಳಿಗಳ ಹೋಗೋ ಜನರಿಗೆ ಸ್ಟಾಪ್ ಇದೆ, ರೋಡ್ ಚಿಕ್ಕದಾಗಿದೆ, ಸಿಟಿ ಒಳಗೆ ಹೋಗೋದು ಆ ಕಡೆಯಿಂದ ಬರೋದು. ಅಲ್ಲಿ ಜನರಿಗೆ ವೆಹಿಕಲ್ ಬಸ್ಸೇ ಇಲ್ಲ ಸರ್. ನೀವು ಬೇರೆ ಇಲ್ಲ, ಅದನ್ನು ನಾನು ಇದು ಮಾಡ್ತೀನಿ. ಈಗ ನಾನು ನನ್ನ ಗಮನಕ್ಕೆ ಬಂದ ತಕ್ಷಣ ಈಗ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂಥದ್ದೇನು, ಇಲ್ಲಿ ಪ್ರತಿಭಟನೆ ಕುರಿತಾಗಿ ಯಾರು ಬರುವಂಥದ್ದು ಅಥವಾ ಕ್ರೌಡ್ ಅಪ್ ಆಗುವಂಥ ಪಾಸಿಬಿಲಿಟಿ ಇದೆ ಅಂಥದ್ದನ್ನು ಪ್ರಿವೆಂಟ್ ಮಾಡಿ ಅಂತ ನನ್ನ ಇನ್ಸ್ಟ್ರಕ್ಷನ್ ಇತ್ತು. ಅದ್ರ ಜೊತೆಗೆ ಏನಾಗುತ್ತೆ, ಇವಾಗ ಯಾವುದೋ ಒಂದು ಬಸ್ಸು ಇನ್ನೊಂದು ಮತ್ತೊಂದು ಬಂದಾಗ ಅಲ್ಲಿ ಯಾರಾದರೂ ಪ್ರತಿಭಟನಾಕಾರರು ಸಡನ್ನಾಗಿ ಒಂದು 5-10 ಜನ ಬಂದು ನಿಂತಾಗ ಒಂದು ಈಗ ವಾಹನಗಳಿದ್ದರೆ ಅಲ್ಲಿ ಸಂಘರ್ಷ ಆಗುವಂಥ ಸಾಧ್ಯತೆ ಜಾಸ್ತಿ. ಅದರ ಹಿನ್ನೆಲೆಯಲ್ಲಿ ವೆಹಿಕಲ್ ಬ್ಲಾಕ್ ಮಾಡೋದಕ್ಕಿಂತ ಡೈವರ್ಷನ್ ಮಾಡಲಿಕ್ಕೆ ನನ್ನ ಇನ್ಸ್ಟ್ರಕ್ಷನ್ ಇತ್ತು. ಬಟ್ ಖಂಡಿತ ನಾನು ಯಾರು ಮಹಿಳೆಯರಿರ್ಬೋದು ಅಥವಾ ದಿನನಿತ್ಯದ ಎಮರ್ಜೆನ್ಸಿ ಡ್ಯೂಟಿಗೆ ಓಡಾಡೋವಂಥವ್ರು ಇರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಮತ್ತು ಯಾರು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಪ್ರತಿಭಟನೆಗೆ ಬರೋವಂಥದ್ದು ಅಥವಾ ಪ್ರತಿಭಟನೆಗೆ ಅಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ, ಅವ್ರನ್ನೆಲ್ಲರನ್ನೂ ಹೊರತುಪಡಿಸಿ ರೆಗ್ಯುಲೇಷನ್ ಮಾಡೋದು, ಸ್ಕ್ರೀನಿಂಗ್ ಮಾಡಲಿಕ್ಕೆ ಸೂಚನೆ ಕೊಡ್ತೀನಿ. ಮತ್ತೊಮ್ಮೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಧಾರವಾಡ ಡಿಸೆಂಬರ್ 10ನೇ ತಾರೀಕೇನು ಬೃಹತ್ ಪ್ರತಿಭಟನಾ ಧರಣಿಯನ್ನು ಕರೆಗೆ ಅರ್ಜಿ ನೀಡಿದರು. ಸ್ಥಳೀಯ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಡಿಸೆಂಬರ್ 10ನೇ ತಾರೀಕು ಇವರು ನೀಡಿರುವಂತಹ ಅರ್ಜಿ ಏನಿತ್ತು ಅದರ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ನಾನು ಅರ್ಜಿದಾರರಿಗೂ ಮನವಿ ಮಾಡ್ತೇನೆ, ಮತ್ತು ಎಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಏನು ಬೆಂಬಲ ಕೊಡ್ತೀವಿ ಅಂತ ಹೇಳಿದರು ಅವ್ರುಗಳಿಗೂ ಕೂಡ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಿರಾಕರಣೆ ಆಗಿರುವಂಥ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸದೆ ಸಹಕರಿಸಬೇಕು. ಯಾಕಂದರೆ ಇದರಲ್ಲಿ ಭಾಳಷ್ಟು ಜನ ಸ್ಥಳೀಯರಿಗೂ ಕೂಡ ಅನಾನುಕೂಲ ಆಗುತ್ತೆ.